ನಾನು ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ನಲ್ಲಿ ನಾನು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇದು ಸೌತ್ ಆಫ್ರಿಕಾನಲ್ಲೇ ನೋಟಿಸ್ ಮಾಡಿದ್ದೆ. ಅವರು 100 ಹೊಡೆದಾಗ ಕಳೆದ 3 ಮ್ಯಾಚಲ್ಲಿ 3 ಸಲ ಅವರು ಜಾಫ್ರಾ ಆರ್ಚರಿಗೆ ಫುಲ್ ಶಾಟ್ ಹೊಡೆದ್ಬಿಟ್ಟು ಔಟ್ ಆಗಿದ್ದಾರೆ. ಇದು ಒಂದ್ಸರಿ ಸರಿ ಮಾಡಾದ್ಮೇಲೆ ಗ್ಯಾರಂಟಿ ರನ್ಸ್ ಬಾರಿಸ್ತಾರೆ, ಗ್ಯಾರಂಟಿ ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚ್ ಅನ್ನು ಗೆಲ್ಲಿಸ್ತಾರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ಜೋಹಾನಸ್ಬರ್ಗ್ ಅಲ್ಲಿದ್ದೀನಿ. ಮ್ಯಾಚ್ ಮುಗಿಸ್ಬಿಟ್ಟು ಇವಾಗ ಬಂದಿದ್ದೀನಿ. ಆದರೆ ಇವತ್ತು ನಾವು ಮಾತಾಡೋಣ 3ನೇ T20 ಬಗ್ಗೆ. ಸೊ ಅದರಲ್ಲಿ ಡಿಸ್ಪೈಟ್ ವರುಣ್ ಚಕ್ರವರ್ತಿ ಅವ್ರ ಹೀರೋಯಿಕ್ಸ್ ಇಂಡಿಯಾ ಮ್ಯಾಚ್ ಸೋತಿದ್ದಾರೆ. ಎಂಥ ಒಳ್ಳೆ ಪೊಸಿಷನ್ ತಗೊಂಡ್ಬಂದಿದ್ರು ವರುಣ್ ಚಕ್ರವರ್ತಿ. ಟೀಮ್ ಇಂಡಿಯಾನ 5 ವಿಕೆಟ್ ತಗೊಂಡ್ರು 24 ರನ್ನಿಗೆ. ಇಂಗ್ಲೆಂಡ್ ಅವ್ರನ್ನ 150 ಒಳಗೂ ಸಹ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅವರು 170 ಏನೋ ಹೊಡೆದ್ರಪ್ಪ. ಚೇಸ್ ಮಾಡ್ಬೋದು, ಯಾಕಂದರೆ ರಾಜ್ಕೋಟಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿಬಿಟ್ಟು T20ನಲ್ಲಿ ಯಾವುದಾದ್ರೂ T20 ಇನ್ಫ್ಯಾಕ್ಟ್ ಯಾವುದಾದ್ರೂ ಗೇಮ್ ಇರಲಿ, ಚೇಸಿಂಗ್ ರಾಜ್ಕೋಟಲ್ಲಿ ತುಂಬಾ ಈಸಿ. ಆದರೆ ಇಂಡಿಯಾ ಒಂದು ಆಪರ್ಚುನಿಟಿ ಕಳ್ಕೊಂಡ್ರು. ಆದರೆ ಇವತ್ತು ನಾನು ಜಾಸ್ತಿ ಬ್ಯಾಟರ್ಸ್ ಬಗ್ಗೆ ಮಾತಾಡಲ್ಲ. ಬ್ಯಾಟರ್ಸ್ ಆಬ್ವಿಯಸ್ಲಿ ಸ್ವಲ್ಪ ಲೆಟ್ ಡೌನ್ ಮಾಡಿದ್ದಾರೆ ಈ ಮ್ಯಾಚ್ನಲ್ಲಿ. ನಾನು ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ನಲ್ಲಿ ನಾನು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇದು ಸೌತ್ ಆಫ್ರಿಕಾನಲ್ಲೇ ನೋಟಿಸ್ ಮಾಡಿದ್ದೆ ಅವರು 100 ಹೊಡೆದಾಗ. ಆದರೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಕಳೆದ 3 ಮ್ಯಾಚಲ್ಲಿ 3 ಸಲ ಅವರು ಜಾಫ್ರಾ ಆರ್ಚರಿಗೆ ಫುಲ್ ಶಾಟ್ ಹೊಡೆದ್ಬಿಟ್ಟು ಔಟ್ ಆಗಿದ್ದಾರೆ. ಬರೀ 53 ಸ್ಟ್ರೈಕ್ ರೇಟ್ ಇಟ್ಕೊಂಡ್ಬಿಟ್ಟು 34 ರನ್ ಹೊಡೆದಿದ್ದಾರೆ 3 ಮ್ಯಾಚಲ್ಲಿ. ನಮಗೆಲ್ಲರಿಗೂ ಗೊತ್ತು ಎಂಥ ಒಳ್ಳೆ ಮ್ಯಾಚ್ ವಿನ್ನರ್ ಅಂತ ಸಂಜು ಸ್ಯಾಮ್ಸನ್. ಸಂಜು ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚ್ ಕೊಡ್ಬೋದು ಯಾವುದಾದ್ರೂ ಟೀಮ್ಗಾಗಲಿ. ಆದರೆ ಈ ಒಂದು ಚಿಕ್ಕ ಪ್ರಾಬ್ಲಮ್ ಅವ್ರಿಗೆ ತುಂಬ ದೊಡ್ಡ ಇಶ್ಯೂ ಕಾಸ್ ಮಾಡ್ತಾ ಇದೆ ಸದ್ಯಕ್ಕೆ. ಬೇಸಿಕ್ಲಿ ಏನಂದರೆ ಅವ್ರ ಟೆಕ್ನಿಕಲಿ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಸೊ ಏನು ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಿರುವಾಗ ಅವರು ಬ್ಯಾಕ್ ಆ್ಯಂಡ್ ಅವೇ ಹೋಗ್ತಾರೆ. ಸೊ ಇನಿಷಿಯಲ್ ಮೂಮೆಂಟ್ ಇರುತ್ತೆ ಎಲ್ಲ ಬ್ಯಾಟರ್ಸ್. ಥರ ಇನಿಷಿಯಲ್ ಮೂಮೆಂಟ್ಸ್ ಇದೆ. ಫ್ರಂಟ್ ಫುಟ್ ಇನಿಷಿಯಲ್ ಮೂಮೆಂಟ್ ಇದೆ, ಬ್ಯಾಕ್ ಫುಟ್ ಇನಿಷಿಯಲ್ ಮೂಮೆಂಟ್ ಇದೆ, ಬ್ಯಾಕ್ ಆ್ಯಂಡ್ ಬ್ಯಾಕ್ ಇದೆ, ಬ್ಯಾಕ್ ಆ್ಯಂಡ್ ಅವೇ ಇದೆ, ಬ್ಯಾಕ್ ಆ್ಯಂಡ್ ಕ್ರಾಸ್ ಇದೆ. ಸೊ ಅದರಲ್ಲಿ ಬೇಕಾದಷ್ಟು ಬ್ಯಾಟ್ಸ್ಮನ್ ಸ್ಟಿಲ್ ಆಗು ನಿಂತ್ಕೋತಾರೆ. ಸಂಜು ಏನು ಮಾಡ್ತಾರೆ, ಬ್ಯಾಕ್ ಆ್ಯಂಡ್ ಅವೇ ಇನಿಷಿಯಲ್ ಮೂಮೆಂಟ್ ಯೂಸ್ ಮಾಡ್ತಾರೆ. ಬ್ಯಾಕ್ ಆ್ಯಂಡ್ ಅವೇ ಇನಿಷಿಯಲ್ ಮೂಮೆಂಟ್ ಯಾವಾಗ ಯೂಸ್ ಆಗೋದು, ಯಾವಾಗ ಆಗೋದು ಅದು? ಬ್ಯಾಕ್ ಆ್ಯಂಡ್ ಅವೇ ಇನಿಷಿಯಲ್ ಮೂಮೆಂಟ್ ಯಾವಾಗ ಬರುತ್ತೆ ಅಂದರೆ, ಒಂದೊಂದ್ಸಲಿ ನಾವು ಅವೇರ್ ಇರಲ್ಲ. ನಾವು ಎಸ್ಪೆಷಲಿ ಜಾಸ್ತಿ ಸಕ್ಸಸ್ಫುಲ್ ಆಗಿದ್ದಾಗ, ಜಾಸ್ತಿ ರನ್ಸ್ ಹೊಡಿತಾರೆ ಇರುವಾಗ 1-2 ಕೆಟ್ಟ ಹ್ಯಾಬಿಟ್ ಶುರು ಆಗಿಬಿಡುತ್ತೆ. ಈ ಬ್ಯಾಕ್ ಆ್ಯಂಡ್ ಅವೇ ಒಂದು ಮಾಮೂಲಿ ಪ್ರಾಬ್ಲಮ್ ಒಳ್ಳೆ ಬ್ಯಾಟ್ಸ್ಮನಿಗೆ, ಎಸ್ಪೆಷಲಿ ಒಳ್ಳೆ ಫಾರ್ಮಲ್ಲಿ ಇದ್ದರೆ. ಬ್ಯಾಕ್ ಆ್ಯಂಡ್ ಅವೇ ಬಂದಾಗ ನೀವು ಬಾಲ್ ಲೆಗ್ ಸೈಡಲ್ಲಿ ಇದ್ದೀರಿ. ಸೊ ಲೆಗ್ ಸೈಡಲ್ಲಿ ಇದ್ದಾಗ ಫುಲ್ ಶಾಟ್ ಹೊಡೆಯೋದು ತುಂಬಾ ಕಷ್ಟ. ಯಾಕಂದರೆ ಜಾಸ್ತಿ ಚಾನ್ಸ್ ಹೋಗೋದು ಮೇಲೆ ಹೋಗೋ ಚಾನ್ಸ್ ಇದೆ. ಒಂದು ವೇಳೆ ಸ್ವಲ್ಪ ಕನೆಕ್ಟ್ ಮಾಡಿದ್ರೆ ಒಳ್ಳೆ ಕನೆಕ್ಷನ್ ಮಾಡೋಕ್ಕೆ ಚಾನ್ಸ್ ತುಂಬ ಜಾಸ್ತಿ ಕಮ್ಮಿ, ಮೇ 1%, 2%. ನೀವು ಆ್ಯಕ್ಚುಲಿ ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್ಲಿ ಹೊಡಿಬೇಕು ಟು ಆ್ಯಕ್ಚುಲಿ ಹಿಟ್ ಇಟ್ ಫಾರ್ 4 or 6. ಆಲ್ರೆಡಿ ಜಾಫ್ರಾ ಗೊತ್ತಿದೆ, ಯಾಕಂದರೆ ಜಾಫ್ರಾ ಆಡಿದ್ದಾರೆ ಸಂಜು ಜೊತೆ. ಯಾಕಂದರೆ RRL ತುಂಬ ವರ್ಷಗಳ ಆಡಿದ್ದಾರೆ ಜೊತೆಗೆ. ಸೊ ಅವ್ರಿಗೆ ಗೊತ್ತು ಇವ್ರದ್ದು ವೀಕ್ನೆಸ್ ಎಲ್ಲಿದೆ ಅಂತ. ಆದರೆ ಇವಾಗ ಈ ಸೀರೀಸ್ ನೋಡಾದ್ಮೇಲೆ ಎಲ್ಲ ಬೌಲರ್ಸು ಸಂಜುಗೆ ಇಲ್ಲೇ ಅಟ್ಯಾಕ್ ಮಾಡ್ತಾರೆ. ಎಸ್ಪೆಷಲಿ ಇನ್ನಿಂಗ್ಸ್ ಶುರು ಆದಾಗ ಮೊದಲನೇ 10 ಬಾಲ್ನಲ್ಲಿ ಸಂಜು ಅವ್ರದ್ದು ಮೊದಲನೇ 10-15 ಬಾಲಲ್ಲಿ ಇಲ್ಲೇ ಟಾರ್ಗೆಟ್ ಮಾಡ್ತಾರೆ. ಮುಂದೆ ಒಂದು ಬಾಲೇ ಕೊಡಲ್ಲ, ಹಿಂದೆ ಆಗ್ತಾನೆ ಇರ್ತದೆ. ಯಾಕಂದರೆ ಇನ್ನೊಂದು ವಿಷಯ ಇದೆ, ಅವ್ರದ್ದು ಇನಿಷಿಯಲ್ ಮೂಮೆಂಟ್ ಸೈಜು, ಲೆಂತ್ ತುಂಬಾ ದೊಡ್ಡದಿದೆ. ಬ್ಯಾಕ್ ಆ್ಯಂಡ್ ಅವೇ ಆಲ್ರೆಡಿ ಇದೆ, ಮತ್ತು ತುಂಬ ದೊಡ್ಡದು ಕೂಡ ಇದೆ. ಯಾಕಂದರೆ ಅಷ್ಟು ದೊಡ್ಡದಾಗಿದ್ದಾಗ ಅವ್ರಿಗೆ ಇನ್ನೂ ಹಿಂದೆ ಹೋಗೋಕ್ಕೆ ಚಾನ್ಸ್ ಇಲ್ಲ. ಮತ್ತು ಹಿಂಗೆ ಬ್ಯಾಕ್ ಆ್ಯಂಡ್ ಅವೇ ಹೋದಾಗ ಮೋಸ್ಟ್ ಆಫನ್ ಏನಾಗುತ್ತೆ, ಬಾಡಿ ವೇಟ್ ಮುಂದೆ ಹೋಗಲ್ಲ. ಆ್ಯಸ್ ಅ ಬ್ಯಾಟರ್ ತುಂಬಾ ಮುಖ್ಯ, ಬಾಲ್ ಬರೋ ಮುಂಚೆ ಆ್ಯಸ್ ಡೆಲಿವರಿ ಬರ್ತಿರೋವಾಗ ತಲೆ ಮಂಡಿ ಇದೆಯಲ್ಲ, ಫಸ್ಟ್ ಮುಂದೆ ಇರೋ ಮಂಡಿ ಆ ಲೈನಲ್ಲಿ ಇರಬೇಕು. ಆ ಲೈನಲ್ಲಿ ಇರಲ್ಲ ಸಂಜು ಅವ್ರದ್ದು. ಯಾಕಂದರೆ ಸ್ವಲ್ಪ ಹಿಂದೆ ಇರುತ್ತೆ. ತಲೆ ಮುಂದೆ ಇರೋ ಮಂಡಿ ಮೇಲೆ ಬಂದಾಗ ಶೋಲ್ಡರ್ ಸ್ವಲ್ಪ ಡಿಪ್ ಆಗುತ್ತೆ. ಶೋಲ್ಡರ್ ಡಿಪ್ ಆದಾಗ ಶಾರ್ಟ್ ಬಾಲ್ಗೆ ಮತ್ತು ಮುಂದೆ ಇರೋ ಬಾಲ್ಗೆ, ಎಸ್ಪೆಷಲಿ ಆ ಸ್ಪೀಡಲ್ಲಿ ನಾವು ಸ್ವಲ್ಪ ಟೈಮ್ ಸೇವ್ ಮಾಡ್ಬೋದು. ನಮ್ಮ ಬ್ಯಾಟರ್ಸಿಗೆ 0.2 ಸೆಕೆಂಡ್ಸ್ 0.3 ಸೆಕೆಂಡ್ಸ್ ಸೇವ್ ಮಾಡೋದು ತುಂಬ ದೊಡ್ಡ ವಿಷಯ. ಅವ್ರಿಗೆ ಬ್ಯಾಕ್ ಆ್ಯಂಡ್ ಅವೇ ಹೋದಾಗ, ಬ್ಯಾಕ್ ಆ್ಯಂಡ್ ಅವೇ ಹೋಗ್ಬಿಟ್ಟು ಅವರು ಬರ್ತಾ ಇದ್ದಾರೆ, ಸ್ವಲ್ಪ ಮುಂದಕ್ಕೆ ಬರ್ತಾ ಇದೆ. ಯಾಕಂದರೆ ಬ್ಯಾಕ್ ಲಿಫ್ಟ್ ಇಲ್ಲಿ ಮೇಲಿದೆ, ಮುಂದಕ್ಕೆ ಬರ್ತಾ ಇದ್ದಾರೆ. ಆದರೆ ತಲೆ ಮುಂದೆ ಮಂಡಿ ಮೇಲೆ ಹೋಗ್ತಾ ಇಲ್ಲ. ಅದರಿಂದ ಅವ್ರಿಗೆ ಫುಲ್ ಶಾಟ್ ಹೊಡೆಯೋಕ್ಕೂ ಸಹ ಸ್ವಲ್ಪ ಕಷ್ಟ,
ಮತ್ತೆ ಬಾಲ್ ಲೆಗ್ ಸೈಡ್ಗೂ ಇದ್ದಾರೆ. ಬಾಲ್ ಲೆಗ್ ಸೈಡ್ ಇದ್ದಾಗ ಕನೆಕ್ಷನ್ ಮಾಡೋಕ್ಕೂ ಸಹ ತುಂಬಾನೇ ಕಷ್ಟ. ಮತ್ತೆ ಬಿಕಾಸ್ ದ ಲೆಂತ್ ಆಫ್ ಹಿಸ್ ಇನಿಷಿಯಲ್ ಮೂವ್ಮೆಂಟ್ ಹಿಂದೆ ಹೋಗೋಕ್ಕೂ ಸಹ ಆಗಲ್ಲ ಅವರಿಗೆ. ಬಿಕಾಸ್ ಹಿಂದೆ ಹೋದ್ರೆ ವಿಕೆಟಿಗೆ ಹೊಡಿತಾರೆ, ಹಿಟ್ ವಿಕೆಟ್ ಆಗ್ಬೋದು ಅವರು. ಸೊ ಈ ಪ್ರಾಬ್ಲಮ್ ಅಂತ ಹೇಳಲ್ಲ, ಈ ಒಂದು ಅಡ್ಜಸ್ಟ್ಮೆಂಟ್ ಅವ್ರು ಮಾಡಲೇಬೇಕು. ಅವರಿಗೆ ವಾಪಸ್ ಫಾರ್ಮಲ್ಲಿ ಬರಬೇಕಂದ್ರೆ, ವಾಪಸ್ ರನ್ಸ್ ಹೊಡಿಬೇಕಂದ್ರೆ ಅವರಿಗೆ ಇದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು. ಶಾರ್ಟ್ ಬಾಲ್ನ ಹಿಂಗೆ ಆಡೋದು ಮೋಸ್ಟ್ಲಿ ಶಾರ್ಟ್ ಬಾಲ್, ಎಸ್ಪೆಷಲಿ ಫಾಸ್ಟ್ ಬೌಲರ್ಗೆ, ಇಂಥವ್ರ ಫಾಸ್ಟ್ ಬೌಲರಿಗೆ 145, 150 ಹಾಕೋರಿಗೆ ಲೈನ್ ಒಳಗೆ ಬರೋದು ತುಂಬ ಮುಖ್ಯ. ದ ಬೆಸ್ಟ್ ಇನಿಷಿಯಲ್ ಮೂವ್ಮೆಂಟ್ ಎಸ್ಪೆಷಲಿ ಓಪನಿಂಗ್ ಬ್ಯಾಟರ್ಸ್ಗೆ ಇರೋದು ಒಂದು ಫ್ರಂಟ್ ಫುಟ್ಟು, ಇಲ್ಲಾಂದರೆ ಬ್ಯಾಕ್ ಆ್ಯಂಡ್ ಅಕ್ರಾಸ್ ಇನಿಷಿಯಲ್ ಮೂವ್ಮೆಂಟ್. ಬ್ಯಾಕ್ ಆ್ಯಂಡ್ ಅಕ್ರಾಸ್ ಇನಿಷಿಯಲ್ ಮೂವ್ಮೆಂಟ್ ಮಾಡಿದ್ರೆ ನೀವು ಆಟೋಮ್ಯಾಟಿಕ್ಲಿ ಲೈನ್ ಒಳಗೆ ಬರ್ತೀರ. ಲೈನ್ ಒಳಗೆ ಬಂದಾಗ ಆರಾಮಾಗಿ ಹೊಡಿಬೋದು, ಫುಲ್ ಶಾಟ್ ತುಂಬ ಈಸಿಯಾಗಿ ಹೊಡಿಬೋದು. ಎಸ್ಪೆಷಲಿ ನಿಮ್ಮ ಬಾಕಿ ಇರೋ ಸೆಟಪ್ ಚೆನ್ನಾಗಿದ್ದರೆ ತುಂಬ ಈಸಿಯಾಗಿ ಹೊಡಿಬೋದು. ಸೊ ಫುಲ್ ಶಾಟ್ ಕೂಡ ಒಂದು ತುಂಬ ಜಾಸ್ತಿ ರಿಯಾಕ್ಟಿವ್ ಶಾಟ್, ಇನ್ಸ್ಟಿಂಕ್ಟಿವ್ ಶಾಟ್ ಇದು. ಬ್ಯಾಕ್ ಆ್ಯಂಡ್ ಅಕ್ರಾಸ್ ಇನಿಷಿಯಲ್ ಮೂವ್ಮೆಂಟ್ ಯೂಸ್ ಮಾಡಿದ್ರೆ ಲೈನ್ ಒಳಗೆ ಬಂದ್ಬಿಟ್ಟು ಆ್ಯಕ್ಚುಲಿ ಫುಲ್ ಶಾಟ್ ಹೊಡಿಬೋದು. ಫಸ್ಟ್ ಬಾಲ್ ನೋಡಿ, ಈ ಮ್ಯಾಚ್ನಲ್ಲಿ ಅವ್ರು ಆ್ಯಕ್ಚುಲಿ ಹಾಕಿದ್ರು, ಇಲ್ಲಿ ಅವ್ರು ಆ್ಯಕ್ಚುಲಿ ಏನ್ ಮಾಡಿದ್ರು, ತಲೆಗೆ ಸ್ವಲ್ಪ ಲೈನ್ ಆಚೆ ಇದ್ರು, ಟ್ಯಾಪ್ ಮಾಡ್ದ ಸಂಜು ಸ್ಯಾಮ್ಸನ್ ಅವರು. ಟ್ಯಾಪ್ ಮಾಡಿದಾಗ ಫೈನಲಿಗೆ ಹೋಯ್ತು 1 ರನ್ನಿಗೆ. ಆ್ಯಕ್ಚುಲಿ ಎಸ್ಕೇಪ್ ಆದ ಆ ಶಾಟ್ ಹೊಡೆದ್ಬಿಟ್ಟು. ಆ ಫಸ್ಟ್ ಬಾಲಲ್ಲೇ ಗೊತ್ತಿರಬೇಕು ಅವರಿಗೆ, ಇವಾಗ ಇವ್ರು ಇಲ್ಲೇ ಹಾಕ್ತಾರೆ ನನಗೆ, ಲೈನ್ ಒಳಗೆ ಬರೋದು ಆ್ಯಕ್ಚುಲಿ ಇನ್ನೂ ವಾಸಿ. ಯಾಕಂದರೆ ನನ್ನ ಲೈನ್ ಒಳಗೆ ಬಂದರೆ ಸುಮ್ಮನೆ ಬಾಲ್ನ ಅಲೌ ಮಾಡಿಬಿಟ್ಟು ಟ್ಯಾಪ್ ಮಾಡಿದ್ರೆ ಡೈರೆಕ್ಷನ್ ಕೊಟ್ಟರೆ ಹೋಗ್ಬಿಡುತ್ತೆ 6ಗೆ ಆರಾಮಾಗಿ. ಇದು ಯಾರು ಮಾಡ್ತಾರೆ ಬ್ಯಾಟರು? ಸೂರ್ಯಕುಮಾರ್ ಯಾದವ್ ತುಂಬ ಜಾಸ್ತಿ ಮಾಡ್ತಾರೆ. ಅವರು ಸೆಟಪ್ ಹೆಂಗಾದರೂ ಇದ್ದರೂ ಅವ್ರ ಬಾಲು ಲೈನ್ ಒಳಗೆ ಬರ್ತಾರೆ. ದಟ್ ಈಸ್ ಸೋ ಇಂಪಾರ್ಟೆಂಟ್ ಫಾಸ್ಟ್ ಬೌಲರಿಗೆ ಬ್ಯಾಟ್ ಮಾಡ್ತಿರುವಾಗ. ಸೊ ಈ ಒಂದು ಚಿಕ್ಕ ವಿಷಯ ಸಂಜು ಸ್ಯಾಮ್ಸನ್ ಅವರು ಅಡ್ಜಸ್ಟ್ ಮಾಡಿಕೊಂಡ್ರೆ, ಈ ಅಡ್ಜಸ್ಟ್ಮೆಂಟ್ ಸರಿ ಮಾಡಿಕೊಂಡ್ರೆ, ಅವರು ಇನಿಷಿಯಲ್ ಮೂಮೆಂಟ್ ಲೆಂತು ಸೈಜ್ ಚಿಕ್ಕದು ಮಾಡಿಬಿಟ್ಟು ಲೈನ್ ಒಳಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ರೆ ಆರಾಮಾಗಿ ವಾಪಸ್ಸು ನೀವು ಅವ್ರನ್ನ ರನ್ ಬಾರಿಸ್ತಿರೋದು ನೋಡ್ತೀರ. ಒಂದು 2-3 ವಾರ ಆಗ್ಬೋದು ಇದನ್ನ ಸರಿ ಮಾಡೋಕ್ಕೆ. ಆದರೆ ಇದು ಒಂದ್ಸರಿ ಸರಿ ಮಾಡಾದ್ಮೇಲೆ ಗ್ಯಾರಂಟಿ ರನ್ಸ್ ಬಾರಿಸ್ತಾರೆ, ಗ್ಯಾರಂಟಿ ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚನ್ನು ಗೆಲ್ಲಿಸ್ತಾರೆ. ಅನ್ಫಾರ್ಚುನೇಟ್ಲಿ ಇಂಡಿಯಾ ಸೋತಿದ್ದಾರೆ. ಈ ಮ್ಯಾಚು 2-1 ಆಗಿದೆ ಸೀರೀಸಲ್ಲಿ. ನಾನು 4-1 ಪ್ರಿಡಿಕ್ಷನ್ ಕೊಟ್ಟಿದ್ದೆ, ನೋಡೋಣ ಏನಾಗುತ್ತೆ. ಇನ್ನೂ 2 ಮ್ಯಾಚ್ ಇದೆ. ಸೊ ಹೋಪ್ಫುಲಿ ಆ ಮ್ಯಾಚ್ ಇನ್ನೊಂದು 2 ಮ್ಯಾಚಲ್ಲಿ ಅವರು ಇಂಡಿಯಾ ಗೆಲ್ತಾರೆ, ಸೀರೀಸನ್ನು ಗೆಲ್ಲುತ್ತಾರೆ. ಸೊ ದ್ಯಾಟ್ಸ್ ಇಟ್ ಆನ್ ದಿಸ್ ಎಪಿಸೋಡ್. ಮುಂದಿರೋ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್, ಸಿ ಯು.